ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬನ್ನಿಹಟ್ಟಿ ಗ್ರಾಮದಲ್ಲಿ ಸುಮಾರು 6 ತಿಂಗಳ ಹಿಂದೆ ಒಬ್ಬ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಆರಂಭದಲ್ಲಿ ಇದು ಸಹಜ ಸಾವು ಅಂದುಕೊಂಡಿದ್ರು. ಆದರೆ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ಮೃತದೇಹದ ಮರಣೋತ್ತರ ಪರೀಕ್ಷೆ ಮಾಡಿಸಿದ್ರು. ಈ ವೇಳೆ ಇದೊಂದು ಕೊಲೆ ಅನ್ನೋದು ಗೊತ್ತಾಗಿತ್ತು. ಆದರೆ ಕೊಲೆಗಾರರು ಯಾರು ಅಂತ ಗೊತ್ತಾಗಿರಲಿಲ್ಲ. ಕೊನೆಗೆ 6 ತಿಂಗಳ ಬಳಿಕ ಕೊಲೆಗಾರರು ಸಿಕ್ಕಿಬಿದ್ದಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಫೋಟೋ ಹಿಡಿದುಕೊಂಡು ನ್ಯಾಯಕ್ಕಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಅಲಿಯುತ್ತಿರೋ ಕುಟುಂಬಸ್ಥರು, ಕೊಲೆಗಾರರನ್ನ ಪತ್ತೆ ಹಚ್ಚಲು ಆಗ್ರಹಿಸಿ ಹೋರಾಟ ನಡೆಸುತ್ತಿರೋ ದಲಿತ ಸಂಘಟನೆಗಳ ಕಾರ್ಯಕರ್ತರು. ಈ ದೃಶ್ಯಗಳು ಕಂಡುಬಂದಿದ್ದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ. ಇದಕ್ಕೆಲ್ಲ ಕಾರಣ ಅದೊಬ್ಬ ವ್ಯಕ್ತಿಯ ಕೊಲೆ. ಬೆಳ್ಳಂಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿದ್ದ ಮಹದೇವಪ್ಪ ರಾತ್ರಿಯಾದರೂ ಕುಟುಂಬಸ್ಥರಿಗೆ ಸಿಕ್ಕಿರಲಿಲ್ಲ ಸುಳಿವು. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಮಹದೇವಪ್ಪ ಪೂಜಾರಿ ಅಲಿಯಾಸ್ ಮಹದೇವಪ್ಪ ಹರಿಜನ್ ಅಂತ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬನ್ನಿಹಟ್ಟಿ ಗ್ರಾಮದ ನಿವಾಸಿ. ಈತ ಮೇ 31, 2025ರಂದು ಬೆಳಗ್ಗೆ ಎದ್ದವನೇ ಎಂದಿನಂತೆ ತಾನು ಕೆಲಸ ಮಾಡ್ತಿದ್ದ ಸಿದ್ದನಗೌಡ ಮಲ್ಲಮ್ಮ ಗೌಡ್ತಿಯರ ಜಮೀನಿಗೆ ಕೆಲಸಕ್ಕೆ ಹೋಗಿದ್ದ. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟು ಹೋದವ ನೇರವಾಗಿ ಕೆಲಸ ಮಾಡಬೇಕಿದ್ದ ಜಮೀನಿಗೆ ಹೋಗಿದ್ದ. ಆದ್ರೆ ರಾತ್ರಿಯಾದ್ರೂ ಆತ ಮನೆಗೆ ಮರಳಿ ಬಂದಿರಲಿಲ್ಲ. ಮಹದೇವಪ್ಪ ಮನೆಗೆ ಬಾರದೇ ಇದ್ದಾಗ ಆತಂಕಗೊಂಡ ಕುಟುಂಬಸ್ಥರು ಸಿದ್ದನಗೌಡನ ಮನೆ ಬಳಿ ಹೋಗಿ ವಿಚಾರಿಸಿದ್ರು. ಆದ್ರೆ ಅವರು ತಮಗೆ ಏನೂ ಗೊತ್ತಿಲ್ಲ, ಆತ ಬೇರೆಡೆಗೆ ಕೆಲಸಕ್ಕೆ ಹೋಗಿರಬಹುದು ಅನ್ನೋ ಉತ್ತರ ಕೊಟ್ಟಿದ್ರು ಅಂತ ಮಹದೇವಪ್ಪನ ತಮ್ಮ ಸಂಗಪ್ಪ ಪೂಜಾರಿ ಮಾಹಿತಿ ನೀಡಿದ್ದಾರೆ. ಮೇ 31ಕ್ಕೆ ನಮ್ಮ ಮನೆ ಬಿಟ್ಟನ್ರಿ. ಮನೆ ಬಿಟ್ಟಾಗ ಮೇ 31ಕ್ಕೆ ಸಂಜೆ ಕಡೆ 8 ಗಂಟೆಗೆ ಮನೆಗೆ ಹೋದೇವ್ರಿ ಗೌಡ್ತಾರ ಮನೆಗೆ. ಗೌಡ್ತಾರ ನಮ್ಮ ಅಣ್ಣ ಬಂದಿಲ್ಲ ರೀ ಗೌಡ್ತಾರ ಅಂತಂದೇವ್ರಿ. ಅವ ಹೋದೆ ಗೌಡ್ತಾರ ಹೊಲಕ್ಕೆ ಕೆಲ್ಸಕ್ಕೆ ಶೇಂಗಾ ಕಿತ್ಲಕ್ಕ ಅಂತೇಳಿ ಹೋಗ್ಯಾನ್ರಿ. ಬುತ್ತಿ ಕಟ್ಕೊಂಡು ತೊಗೊಂಬರವ ಅಂತೇಳಿ ಹುಡುಗಿಗೆ ಹೇಳ್ಯಾನ್ರಿ. ಅದೇ ದಾರಿಲಿ ಕೆಲ್ಸಕ್ಕೆ ಹೋಗ್ತೇಳಿ ಹುಡುಗಿ. ಬುತ್ತಿ ತೊಗೊಂಡು ಹೋದಾಗ ಗೌಡ್ತಾರ ನಮ್ಮ ಅಪ್ಪಗೆ ಬುತ್ತಿ ಕೊಡ್ರಿ ಅಂತಂದ. ಗೌಡ್ತಾರ ನಿಮ್ಮ ಅಪ್ಪ ಚಪ್ಪಲ್ ಅದಾವ, ನಿಮ್ಮ ಅಪ್ಪಿಲ್ಲ ಎಲ್ಲೋ ಒಳಗೆ ಹೋಗ್ಯಾನ, ಬುತ್ತಿ ಬಂದ್ಗಳೇ ಕೊಡ್ತೀನಿ ಒಳಗೆ ದಗದಕ್ಕೆ ಹೋಗ್ಯಾನ ಅಂತ ಹೇಳಿದ್ರು ಗೌಡ್ತಾರ. ನಾವು ಚಂಜಿ ಮಾಡಿ ಮತ್ತೆ ಹೊಳೆ ಹುಡುಗಿ 4 ಗಂಟೆಗೆ ಹೊಳೆ ಬರಾಗ್ರಿ. ಹುಡುಗಿ ಏನು ಹೇಳ್ತೀರಿ, ಅಪ್ಪನೇ ಇಲ್ಲ ಬುತ್ತಿ ಗೌಡ್ತಿ ಹೊಳೆ ಕೊಟ್ಟಾಳ, ಚಪ್ಪನೂ ಇಲ್ಲತ್ತ ಅಪ್ಪನೂ ಇಲ್ಲತ್ತ ಹೇಳಿದ್ರಿ. ಹೇಳಿದಾಗ ನಾವು ಸಂಜೆ ಮಾಡಿ 8 ಗಂಟೆಗೆ ಗೌಡ್ತಾರ ಮನೆಗೆ ಹೋದೇವ್ರಿ. ಹೋಗಿ ಗೌಡ್ತಾರಿಗೆ ಕೇಳಿದೆವು. ಗೌಡ್ತಾರ ಮತ್ತು ನಮ್ಮ ಅಣ್ಣ ಬಂದಿಲ್ಲಲ್ರಿ ಅಂತ ಕೇಳಿದೆವ್ರಿ. ನಿಮ್ಮ ಅಣ್ಣ ಲಚ್ಚಾಣಕ್ಕೆ ಹೋಗಿರ್ಬೋದು, ಇಲ್ಲ ನಂದಗಿರಿಗೆ ಹೋಗಿರ್ಬೋದು ಅಂತ ಗೌಡ್ತಾರ ಹೇಳಿದ್ರಿ. 3 ದಿನಗಳ ಬಳಿಕ ಸಿಕ್ಕಿತ್ತು ಮಹದೇವಪ್ಪನ ಶವ. 9 ದಿನಗಳ ಬಳಿಕ ಪೊಲೀಸರಿಗೆ ಕುಟುಂಬಸ್ಥರ ದೂರು. ಮಹದೇವಪ್ಪನ ಕುರಿತು ವಿಚಾರಿಸಿದಾಗ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಆದರೂ ಕುಟುಂಬಸ್ಥರು ಆತನಿಗಾಗಿ ಹುಡುಕಾಟ ಮಾತ್ರ ನಿಲ್ಲಿಸಿರಲಿಲ್ಲ. ಹೀಗೆ ನಿರಂತರವಾಗಿ ಹುಡುಕಾಟ ನಡೆಸುತ್ತಿರುವಾಗ 3 ದಿನಗಳ ಬಳಿಕ ಮಹದೇವಪ್ಪನ ಮೃತದೇಹ ಪತ್ತೆಯಾಗಿತ್ತು. ಮಹದೇವಪ್ಪ ಶವವಾಗಿ ಪತ್ತೆಯಾದಾಗ ಆರಂಭದಲ್ಲಿ ಇದೊಂದು ಸಹಜ ಸಾವು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಾಡಿಸಿದ್ರು. ಆಗ ಇದೊಂದು ಕೊಲೆ ಅಂತ ಗೊತ್ತಾಗಿತ್ತು. ಜೊತೆಗೆ ಕುಟುಂಬಸ್ಥರು 9 ದಿನಗಳ ಬಳಿಕ ಇದೊಂದು ಕೊಲೆ ಕೇಸ್ ಅಂತ ಸಂದೇಹದಿಂದ ಪೊಲೀಸರಿಗೆ ದೂರು ನೀಡಿದ್ರು. ಸಂಶಯಾಸ್ಪದ ಅಂತೇಳಿ ಮಾಡಿದೆ. ಸಂಶಯಾಸ್ಪದ ಅಂತೇಳಿ ಅದು 12ನೇ ತಾರೀಕಿಗೆ ಕಂಪ್ಲೇಂಟ್ ಮಾಡಿದೆವು, ಜೂನ್ 12ಕ್ಕೆ. ಅದು ಅವರೇ ಮಾಡಿರೋ ಅನ್ನೋದು ಗೊತ್ತಿರಲಿಲ್ಲ, ಯಾರೋ ಅಂತಂದ್ರೆ ನಮಗೆ ಗೊತ್ತಿರಲಿಲ್ಲ ರೀ. ಇಲ್ಲದಕ್ಕೆ ಕಾರಣಕ್ಕಾಗಿ ನಾವು ಸಂಶಯಾಸ್ಪದ ಅಂತೇಳಿ ಸಿಂದಗಿ ಪೊಲೀಸ್ ಠಾಣೆಯೊಳಗೆ ಕಂಪ್ಲೇಂಟ್ ಕೊಟ್ಟೆವು. ಮಹದೇವಪ್ಪನ ಕೊಲೆಗಾರರ ಪತ್ತೆ ಹಚ್ಚಲು ಹೋರಾಟ. ಹಂತಕರ ಬಂಧನಕ್ಕೆ ಆಗ್ರಹಿಸಿ ದಲಿತ ಸಂಘಟನೆಗಳ ಜಾಥಾ. ಪೊಲೀಸರ ತನಿಖೆಯಲ್ಲಿ ಮಹದೇವಪ್ಪ ಪೂಜಾರಿ ಕೊಲೆಯಾಗಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಆದರೆ ಕೊಲೆಗಾರರು ಯಾರು ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ. ದಿನ ಕಳೆದಂತೆ ಪೊಲೀಸರು ಬೇರೆ ಪ್ರಕರಣಗಳ ತನಿಖೆಗೆ ಹೆಚ್ಚಿನ ಆದ್ಯತೆ ನೀಡತೊಡಗಿದ್ರು. ಇದರ ನಡುವೆ ಮಹದೇವಪ್ಪ ಪೂಜಾರಿ ಪ್ರಕರಣ ತೆರೆಮರೆಗೆ ಸರಿದು ಹೋಗಿತ್ತು. 3 ತಿಂಗಳಾದರೂ ಮಹದೇವಪ್ಪ ಪೂಜಾರಿ ಹಂತಕರು ಯಾರು ಅನ್ನೋದು ಬೆಳಕಿಗೆ ಬಂದಿರಲಿಲ್ಲ. ಆಗ ದಲಿತ ಸಂಘಟನೆಗಳು ಬನ್ನಿಹಟ್ಟಿ ಗ್ರಾಮದಿಂದ ಸಿಂದಗಿ ತಹಶೀಲ್ದಾರ್ ಕಚೇರಿಯವರೆಗೆ ಜಾಥಾ ಮಾಡಿ ಕೊಲೆಗಾರರ ಪತ್ತೆಗೆ ಆಗ್ರಹಿಸಿದ್ವು. ಯಾವಾಗ ದಲಿತ ಸಂಘಟನೆಗಳು ಜಾಥಾ ನಡೆಸಿದ್ವೋ ಪೊಲೀಸರು ಈ ಕೇಸ್ ಇಷ್ಟಕ್ಕೆ ಮುಗಿಯಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡಿದ್ರು. ಅನಿವಾರ್ಯವಾಗಿ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ
ದಲಿತ ಸಂಘರ್ಷ ಸಮಿತಿಯ ವಿವಿಧ ಸಂಘಟನೆಗಳು ಸೇರಿ ನಾವು ಭೇಟಿ ಮಾಡಿದಾಗಿಲ್ಲ, ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಕೊಲೆ ಮಾಡದಿರ್ತಕ್ಕಂಥವ್ರು ಒಂದೇ ಒಂದು ಪುರಾವೆ ಬಿಡ್ದಾಗೆ ಕೊಲೆ ಮಾಡಿರ್ತಾರೆ. ಹಿಂಗಾಗಿ ಅದರ ಬಗ್ಗೆ ಸ್ವಲ್ಪ ದಿಢೀರಂತೆ ಯಾರನ್ನ ಅರೆಸ್ಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ಮೇಲೆ ನಾವೆಲ್ಲರೂ ಕೂಡ ಅವ್ರಿಗೆ ಮನವಿ ಮಾಡಿಕೊಂಡು, ಇಲ್ಲ ಇದು ಪೊಲೀಸರ ವೈಫಲ್ಯ ಐತಿ, ಆಮೇಲೆ ಪೊಲೀಸರು ಇದು ಸರಿಯಾದ ತನಿಖೆ ಮಾಡ್ದೇ ತಾವು ಈ ಕೇಸ್ನಿಂದ ನುಣುಚ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಅನ್ನೋಂಥದ್ದು ಈ ಕೇಸ್ನಲ್ಲಿ ಭಾಳ ಸಾರಾಸಗಟವಾಗಿ ನಾವೆಲ್ಲರಿಗೆ ಹೇಳ್ಬೇಕಾಗಿರುವಂಥದ್ದು. ಯಾವಾಗ ನಾವು ಹೋರಾಟಕ್ಕೆ ಇಳಿತೀವಿ ಆವಾಗ CP ಅವರಿಗೆ ಗೊತ್ತಾಗುತ್ತೆ ಈ ಹೋರಾಟ ಇವತ್ತು ಈ ಕೊಲೆ ಅಷ್ಟಕ್ಕೆ ನಿಲ್ಲಲ್ಲ, ಇದನ್ನು ಮುಚ್ಚಿ ಹಾಕುವಂಥ ಪ್ರಕರಣ ಇದು ಅಲ್ಲ ಅನ್ನೋ ಕಾರಣಕ್ಕೆ ಲಾಸ್ಟಿಗೆ ಕೊನೆಗೆ ಎಲ್ಲರೂ ಸೇರಿ ತೀರ್ಮಾನಕ್ಕೆ ಬಂದು ಮಾನ್ಯ SP ಅವರು ಬ್ರೈನ್ ಮ್ಯಾಪಿಂಗ್ಗೆ ಪರ್ಮಿಷನ್ ಕೇಳ್ತಾರೆ. ಬ್ರೈನ್ ಮ್ಯಾಪಿಂಗಲ್ಲಿ ದಲಿತ ಸಂಘಟನೆಗಳ ಹೋರಾಟದ ಬಳಿಕ ಕಾಕಿ ಅಲರ್ಟ್. ಬ್ರೈನ್ ಮ್ಯಾಪಿಂಗ್ನಲ್ಲಿ ಹೊರಬಂದಿತ್ತು ಸ್ಫೋಟಕ ಸತ್ಯ. ಯಾವಾಗ ದಲಿತ ಸಂಘಟನೆಗಳು ಹೋರಾಟ ಮಾಡಿದ್ವೋ ಪೊಲೀಸರು ಅಲರ್ಟ್ ಆಗಿದ್ರು. ಮಹದೇವಪ್ಪನ ಕೊಲೆ ಕೇಸ್ನ ಆರೋಪಿಗಳನ್ನ ಬಂಧಿಸಲು ಬ್ರೈನ್ ಮ್ಯಾಪಿಂಗ್ ಮತ್ತು ಪಾಲಿಗ್ರಾಫ್ ಟೆಸ್ಟ್ ಮಾಡಲು ನಿರ್ಧರಿಸಿದ್ರು. ಈ ಹಿನ್ನೆಲೆಯಲ್ಲಿ ಮಹದೇವಪ್ಪನ ಕುಟುಂಬಸ್ಥರು ಮತ್ತು ಸಿದ್ದಪ್ಪ ಗೌಡ, ಮಲ್ಲಮ್ಮ ಗೌಡ್ತಿ, ಅಪ್ಪು ಗೌಡನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿದ್ರು. ಆಗ ಹೊರಬಂದಿತ್ತು ಸ್ಫೋಟಕ ಸತ್ಯ. ಈ ಕೊಲೆ ಮಾಡಿದ್ದು ಅವರು ಮೂವರೇ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಜೊತೆಗೆ ಅಕ್ರಮ ಸಂಬಂಧದ ಕತೆ ಕೂಡ ಬಿಚ್ಚಿಕೊಂಡಿತ್ತು. ಮಲ್ಲಮ್ಮನ ಜೊತೆಗೆ ಮಹದೇವಪ್ಪನಿಗೆ ಅಕ್ರಮ ಸಂಬಂಧ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದವನನ್ನ ಕೊಂದಿದ್ದ ಅಪ್ಪು ಗೌಡ. ಬ್ರೈನ್ ಮ್ಯಾಪಿಂಗ್ ವೇಳೆ ಮಹದೇವಪ್ಪನಿಗೆ ಮಲ್ಲಮ್ಮ ಗೌಡ್ತಿ ಜೊತೆ ಅಕ್ರಮ ಸಂಬಂಧ ಇರುವುದು ಬೆಳಕಿಗೆ ಬಂದಿತ್ತು. ಈ ಹಿಂದೆಯೇ ಇಬ್ಬರಿಗೂ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಮಹದೇವಪ್ಪ ಮಾತ್ರ ಮಲ್ಲಮ್ಮ ಗೌಡ್ತಿ ಜೊತೆ ಅಕ್ರಮ ಸಂಬಂಧ ಮುಂದುವರೆಸಿದ್ದ. ಆಕೆಯ ಮಗ ಅಪ್ಪು ಗೌಡ ಗಂಗರೆಡ್ಡಿ ಸರ್ವೇಯರ್ ಆಗಿದ್ದ. ಅವನಿಗೆ ಮತ್ತೆ ಡೌಟ್ ಬಂದು ಕೆಲಸ ಬಿಟ್ಟು ಬಂದಿದ್ದ. ಆಗ ಇಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. ತಕ್ಷಣ ರೊಚ್ಚಿಗೆದ್ದ ಅಪ್ಪು ಗೌಡ ಗಂಗರೆಡ್ಡಿ ಹತ್ತಿರದಲ್ಲೇ ಇದ್ದಂತ ದೊಣ್ಣೆ ತೆಗೆದುಕೊಂಡು ಬಲವಾಗಿ ಹೊಡೆದಿದ್ದ. ಅವನ ಹೊಡೆತ ತಾಳಲಾರದೆ ಮಹದೇವಪ್ಪ ಉಸಿರು ಚೆಲ್ಲಿದ್ದ. ಬಳಿಕ ತನ್ನ ತಂದೆಯನ್ನ ಕರೆಸಿಕೊಂಡು ಮೂವರು ಸೇರಿ ಶವವನ್ನ ಬೇರೆಡೆ ಬಿಸಾಕಿ ತಮಗೇನು ಗೊತ್ತಿಲ್ಲದಂತೆ ನಟಿಸಿದ್ರು. ಜೊತೆಗೆ ಅಪ್ಪು ಗೌಡ ತಂದೆ ತಾಯಿ ಧೈರ್ಯ ತುಂಬಿಸಿ ಏನೂ ಆಗಿಲ್ಲ ಅಂತ ಇರಿ ಅಂತ ಹೇಳಿಕೊಟ್ಟಿದ್ದ. ಬ್ರೈನ್ ಮ್ಯಾಪಿಂಗಲ್ಲಿ 3 ಜನ ಕೂಡಿ ಕೊಲೆ ಮಾಡಿರುವಂಥದ್ದು ಪೂರ್ಣ ಪ್ರಮಾಣದಾಗ ಬ್ರೈನ್ ಮ್ಯಾಪಿಂಗಲ್ಲಿ ರಿಪೋರ್ಟ್ ಬಂದಿರುವಂಥದ್ದು. ಅಪ್ಪ ಸಾಹೇಬ್ಗೌಡ ಅನ್ನೋಂಥ ಒಂದು ತಾಯಿ ಜೊತೆ ಇವರು ಮಹದೇವಪ್ಪ ಅನ್ನೋನ ಜೊತೆ ಅಕ್ರಮ ಸಂಬಂಧ ಇತ್ತು ಅಂಥೇಳಿ ಅವರೇ ಬ್ರೈನ್ ಮ್ಯಾಪಿಂಗು ಮತ್ತು ಪಾಲಿಗ್ರಫಿನಲ್ಲಿ ರಿಪೋರ್ಟ್ ಬಂದಿರುವಂಥದ್ದು. ಮೊದಲನೇ ಬಾರಿ ತಾಯಿ ಮತ್ತು ಮಹದೇವಪ್ಪ ಇಬ್ಬರು ಸಿಗ್ತಾರೆ. ಅವರಿಬ್ಬರಿಗೂ ಕೂಡ ಬುದ್ಧಿವಾದ ಹೇಳಿ ಬೈಯುವಂಥ ಕೆಲಸ ಮಾಡ್ತಾನೆ. 2ನೇ ಬಾರಿ ಸಿಕ್ಕಾಗ ಸೆಡ್ನಲ್ಲಿ ಇಬ್ಬರು ಅವರು ಅಕ್ರಮ ಸಂಬಂಧ ಹೊಂದಿರೋ ಸಂದರ್ಭದಲ್ಲಿ ಸಿಗ್ತಾರೆ. ಸಿಕ್ಕಾಗ ಇವನು ವಾಪಸ್ ಅಲ್ಲಿ ತೋಟಕ್ಕೆ ಬರ್ತಾನೆ. ಅವ್ನು ಸರ್ವೇರಾಗಿ ಕೆಲಸ ಮಾಡ್ತಿರ್ತಾನೆ ಸಿಂದಗಿ ತಾಲೂಕು ಆಫೀಸಲ್ಲಿ. ಆವಾಗ ತೋಟಕ್ಕೆ ಬಂದು ಇವರಿಬ್ಬರನ್ನ ರೆಡ್ ಹ್ಯಾಂಡಾಗಿ ಹಿಡಿದು ಕಟ್ಟಿಗೆಯಿಂದ ಬಲವಾಗಿ ತಲೆಗೆ ಹೊಡಿತಾನೆ ಮಹದೇವಪ್ಪಗೆ. ಹೊಡೆದ್ಮೇಲೆ ಮಹದೇವಪ್ಪ ಅಲ್ಲೇ ಮೂರ್ಛೆ ಹೋಗ್ತಾನೆ. ಕೊನೆಗೆ ಅವ್ನು ಸಾವು ಕೂಡ ಆಗ್ತದೆ ವಯಸ್ಸಾಗಿದ್ದರಿಂದ. ಅದಾದಮೇಲೆ ಅವ್ರ ತಂದೆನೂ ಕರಿತಾನೆ, ಇಲ್ಲ ಹಿಂಗಾಗೈತಿ, ನಾನು ಅವರಿಬ್ಬರು ಸಿಕ್ಕಿದ್ರು ಹೊಡೆದಿನಿ ಅನ್ನೋ ಕಾರಣಕ್ಕೆ ಆಯಿತು ಬಾಡಿನ ತೊಗೊಂಡೋಗಿ ಬೇರೆ ಕಡೆ ಹಾಕಬೇಕಂತ ಹೇಳಿ ಈ ದೇವರಿಬ್ಬರಿಗೆ ಪೊಲೀಸ್ ಠಾಣೆ ವ್ಯಾಪ್ತಿಯೊಳಗೆ ಮರ್ಡರ್ ಆಗ್ತೈತಿ. ಒಯ್ದು ಸಿಂದಗಿ ಠಾಣಾ ವ್ಯಾಪ್ತಿ ಒಳಗೆ ಜಾಗದೊಳಗೆ ಅದನ್ನು 3 ದಿನಗಳವರೆಗೆ ಬಾಡಿನ ಅಲ್ಲಿ ಹೋಗಿ ಬಿಡ್ತಾರೆ. ಅವರು ಕಾಲುಗಳನ್ನ ಮುರಿದಿರ್ತಾರೆ ಕೈಯಿಂದ ಕಲ್ಲಿಂದ ಹೊಡೆದು. ಕುಟುಂಬದವರೆಲ್ಲ ಹೋಗಿ ಅವನು ಅಲ್ಲಿ ಕೆಲಸ ಮಾಡ್ತಿದ್ದರಿಂದ ಸತ್ತವನ ಕುಟುಂಬದವ್ರೆಲ್ಲರೂ ಹೋಗಿ ಕೇಳ್ತಾರೆ, ನಮ್ಮಪ್ಪ ಎಲ್ಲಿ ಅಂತೇಳಿ. ನಿಮ್ಮಪ್ಪ ಬಂದಾನ, ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನ, ಇಲ್ಲಿ ಕೆಲ್ಸಕ್ಕೆ ಹೋಗ್ಯಾನ ಅಂತ ಕಳೆದ 3 ದಿನಗಳವರೆಗೆ ಓಡಾಡಿಸ್ತಾರೆ. ಕೊನೆಗೆ 3 ದಿನ ಆದಮೇಲೆ ಬೇರೆ ಅಲ್ಲಿ ಆಸ್ಪಾಸ್ನ ಅಂತವ್ರು, ಇಲ್ಲ ಇವು ಒಂದು ಬಾಡಿ ಇಲ್ಲಿ ಸಿಕ್ಕೈತಿ, ಇಲ್ಲಿ ಶವ ಇಲ್ಲಿ ಬಿದ್ದೈತೆ ಅನ್ನೋ ಕಾರಣಕ್ಕೆ ಹಿಂದಾಗಡೆ ಅದನ್ನು FIR ಮಾಡ್ಬೇಕಂಥೇಳಿ ಆ ಟೈಮಲ್ಲಿ ಕುಟುಂಬದವ್ರಿಗೂ ಕೂಡ ಗೊತ್ತಿರಲಿಲ್ಲ ಇಂಥವ್ರಿಂದ ಅವ್ನಿಗೆ ಕೊಲೆ ಆಗಿದೆ ಅನ್ನುವಂಥದ್ದನ್ನು. ಇಷ್ಟು ಪ್ಲ್ಯಾನ್ ಮಾಡಿರ್ತಾರೆ. ಅಪ್ಪ ಸಾಹೇಬ್ಗೌಡ ಅನ್ನೋಂಥವನು UPSCನಲ್ಲಿ ಟ್ರೈನಿಂಗ್ ತೊಗೊಂಡಿರ್ತಾನವ ದೆಹಲಿ ಮತ್ತು ಬೆಂಗಳೂರಲ್ಲಿ ಇಂತಲ್ಲಿ. ಅವನಿಗೆ ಇಷ್ಟು ಪ್ರಮಾಣದಲ್ಲಿ ಅವನಿಗೆ ತಲೆಯಲ್ಲಿ ಇಟ್ಕೊಂಡು ಅವನು ಕ್ರೈಮ್ ಒಂದು OTT ಮತ್ತು ಬೇರೆ ಬೇರೆ ಯೂಟ್ಯೂಬಲ್ಲಿ ಕ್ರೈಮ್ ಸೀನ್ಗಳು ನೋಡ್ತಾನೆ. ಕ್ರೈಮ್ ಸೀನಲ್ಲಿ ಯಾವ ಥರ ಅದನ್ನು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಬೇಕು, ಡಿಜಿಟಲ್ ಎವಿಡೆನ್ಸ್ ಸಿಗದಿರೋವಾಗಿ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಪೂರ್ಣ ಪ್ರಮಾಣದೊಳಗೆ ಪ್ಲ್ಯಾನ್ ಮಾಡಿ ಕೊಲೆ ಆದಮೇಲೆ ಅವ್ರ ತಂದೆ ತಾಯಿ ಗೈಡ್ ಮಾಡ್ತಾನೆ ಅವನು. ಕೊನೆಗೂ ಕೊಲೆ ಆರೋಪಿಗಳ ಕೈಗೆ ಬಿದ್ದೇ ಬಿಡ್ತು ಗೋಳ. ಮೂವರಿಗೂ ನ್ಯಾಯಾಂಗ ಬಂಧನ ವಿಧಿಸಿದ ಕೋರ್ಟ್. ಬ್ರೈನ್ ಮ್ಯಾಪಿಂಗ್ನಲ್ಲಿ ಕೊಲೆ ವಿಚಾರ ಬೆಳಕಿಗೆ ಬಂದಿತ್ತು. ಮಹದೇವಪ್ಪನ ಕೊಲೆ ಮಾಡಿ ಏನೂ ಗೊತ್ತೇ ಇಲ್ಲದಂತೆ ನಟಿಸಿದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿದ್ದು ತಾವೇ ಅಂತ ಒಪ್ಪಿಕೊಂಡಿದ್ರು. ಹೀಗಾಗಿ ಪೊಲೀಸರು ಮೂವರನ್ನ ಬಂಧಿಸಿ ನ್ಯಾಯಾಲಯದ ಎದುರು ಹಾಜರುಪಡಿಸಿದ್ರು.
ಹೆಚ್ಚಿನ ವಿಚಾರಣೆ ಮಾಡುವ ಅವಶ್ಯಕತೆ ಇಲ್ಲದ ಕಾರಣಕ್ಕೆ ಮೂವರಿಗೂ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ. ಇವರ ಮೇಲೆ ಯಾವುದೇ ರೀತಿಯಾದಂಥ ಸಂಶಯ ಬರಬಾರದು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ರೀತಿಯಾದಂಥ ಒಂದು ಪ್ರಯತ್ನವನ್ನು ಅವರು ಮಾಡಿರ್ತಾರೆ. ತದನಂತರ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಾಗ ನಮಗೆ ಮೇಜರ್ ಆಗಿ ಸಸ್ಪಿಷಿಯಸ್ಸು ಇವರು 3 ಜನದ ಮೇಲೆ ಬಂದಾಗ ನಾವು ಸೈಂಟಿಫಿಕ್ ಆಗಿ ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗ್ ಅಡಿಯನ್ನು ನಾವು ತನಿಖೆಯನ್ನು ಕೈಗೊಳ್ತೀವಿ. ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಅಂಶಗಳು ನಮಗೆ ಹೊರಬರುತ್ತೆ. ಅದು ತನಿಖೆಯಲ್ಲಿ ಸಿಗುವಂತಹ ಸಾಕ್ಷ್ಯಾಧಾರಗಳು ಮತ್ತು ಸಂದರ್ಭಗಳು, ಕಾಂಟೆಕ್ಸ್ಟು, ಸಿಚುವೇಶನ್ಸ್ಗಳಿಗೆ ಎಲ್ಲ ಮ್ಯಾಚ್ ಆಗ್ತಾ ಹೋಗುತ್ತೆ. ನಮ್ಗೆ ದೊರೆತಿರುವಂತಹ ಕಟ್ಟಿಗೆ ಪಿಳೆ ಆಗಿರ್ಬೋದು, ಮೃತನಾದಂಥ ವ್ಯಕ್ತಿಯ ಚಪ್ಪಲಿಗಳಾಗಿರ್ಬೋದು, ಇವರು ಮಾಡಿದಂಥ ಪ್ಲ್ಯಾನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ 3 ಜನ ಆರೋಪಿತರನ್ನು, ತಂದೆ, ತಾಯಿ ಮತ್ತು ಮಗನನ್ನು ಅರೆಸ್ಟ್ ಮಾಡಲಾಗಿದೆ. ಈ ಪ್ರಕರಣ ಈಗಾಗಲೇ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನೂ ತನಿಖೆ ಮುಂದುವರೆದಿದೆ. ಕೊನೆಗೂ ಪೊಲೀಸರು ಮಹದೇವಪ್ಪನ ಕೊಲೆ ಪ್ರಕರಣದ ರಹಸ್ಯ ಭೇದಿಸಲು ಸಫಲರಾಗಿದ್ದಾರೆ. 6 ತಿಂಗಳ ಬಳಿಕ ಕೊಲೆಗಾರರ ಕೈಗೆ ಕೋಳ ಬಿದ್ದಿದ್ದು ಸದ್ಯಕ್ಕೆ ಜೈಲು ಪಾಲಾಗಿದ್ದಾರೆ. ಆದರೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ವ್ಯಕ್ತಿಯನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಿದ ಬಳಿ ತಮಗೇನು ಗೊತ್ತೇ ಇಲ್ಲ ಅಂತ ನಟಿಸಿದ್ದ ಆರೋಪಿಗಳ ಅಸಲಿಯತ್ತು ಬ್ರೈನ್ ಮ್ಯಾಪಿಂಗ್ನಿಂದ ಬಯಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.